ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ವಿರೋಧವನ್ನ ವ್ಯಕ್ತಪಡಿಸಿ ನಾಳೆ ರಾಜ್ಯದಾದ್ಯಂತ ಕಾಂಗ್ರೆಸ್ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದೆ. ಸಿಎಂ ಡಿಕೆ ಶಿವಕುಮಾರ್ ಈ ಘೋಷಣೆಯನ್ನ ಮಾಡಿದ್ದಾರೆ. ಯಾವಾಗ ಈ ಒಂದು ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಲಾಯಿತೋ ಆಗ್ಲೇ ಅವರು ಹೇಳಿದ್ರು ನಾವು ಹೋರಾಟವನ್ನ ಮಾಡ್ತೀವಿ, ರಾಜ್ಯದಾದ್ಯಂತ ಹೋರಾಟವನ್ನ ನಡೆಸ್ತೀವಿ ಅಂತ ಹೇಳಿ ಈಗ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲೂ ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ಹೋರಾಟವನ್ನ ಮಾಡೋದಕ್ಕೆ ಪ್ರತಿಭಟನೆಯನ್ನ ಮಾಡೋದಕ್ಕೆ ಡಿಸೈಡ್ ಅನ್ನ ಮಾಡಲಾಗಿದೆ. ಜಿಲ್ಲಾ ಕೇಂದ್ರಗಳಲ್ಲೂ ಪ್ರತಿಭಟನೆಗೆ ಡಿಕೆ ಶಿವಕುಮಾರ್ ಅವರು ಕರೆಯನ್ನ ಕೊಟ್ಟಿದ್ದಾರೆ. ಕೆಲವರು ಇಲ್ಲಿ ಕಲ್ಲು ಹೊಡೆಯುವ ಕೆಲಸವನ್ನ ಮಾಡ್ತಾರೆ. ಹಾಗಾಗಿ ನಾಳೆ ಪ್ರತಿಭಟನೆ ಮಾಡುವಂತಹ ಸಂದರ್ಭದಲ್ಲಿ ಹುಷಾರಾಗಿ ಪ್ರತಿಭಟನೆ ಮಾಡಿ ಅಂತ ಹೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ಕರೆಯನ್ನ ಕೊಟ್ಟಿದ್ದಾರೆ. ಇಷ್ಟು ಮಾತ್ರ ಅಲ್ಲ, ಒಂದಷ್ಟು ಆರೋಪಗಳಿಗೆ ಸಂಬಂಧಪಟ್ಟ ಹಾಗೆ ಉತ್ತರ ಕೊಟ್ಟಿದ್ದಾರೆ. ಟೀಕೆಗಳು ಸಾಯುತ್ತವೆ, ಕೆಲಸಗಳು ಉಳಿಯುತ್ತವೆ. ಕಾರಜೋಳ ಆಗಿರ್ಬೋದು, ಆರ್ ಅಶೋಕ್, ಎಚ್ಡಿಕೆ ಬಗ್ಗೆ ಅವರ ಬಗ್ಗೆ ಗೊತ್ತಿದೆ. ಖರ್ಗೆ ಭೇಟಿ ಬಳಿಕ ಡಿಕೆ ಶಿವಕುಮಾರ್ ಈ ಹೇಳಿಕೆಯನ್ನ ನೀಡಿದ್ದಾರೆ. ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಮುಖಂಡರುಗಳು ರಾಷ್ಟ್ರಪತಿಗಳಿಗೆ ಅವರು ರೆಪ್ರೆಸೆಂಟೇಷನ್ ಕಳಿಸ್ಕೊಡ್ತಾ ಇದ್ದಾರೆ. ಯಾಕೆಂದರೆ ಇವತ್ತು ಪ್ರಜಾಪ್ರಭುತ್ವದ ಒಂದು ಕಗ್ಗೊಲೆ, ಒಂದು ದೊಡ್ಡ ಸರ್ಕಾರನ ಇಶ್ಯೂ ಇಲ್ಲದೆ ಹೋದನ್ನ ಇಶ್ಯೂ ಮಾಡೋಕ್ಕೆ ಇವತ್ತು ಹೊರಟಿದ್ದಾರೆ. ಅದಕ್ಕೆ ನಾವೆಲ್ಲ ನಮ್ಮ ಮುಖಂಡರುಗಳಿಗೆಲ್ಲ ನಾವು ಕೊಟ್ಟಿದ್ದೀವಿ. ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ಅವರು ಪ್ರತಿಭಟನೆಯನ್ನು ಮಾಡಬೇಕು, ಶಾಂತಿಯುತವಾಗಿ ಮಾಡಬೇಕು. ಕೆಲವು ಕಿಡಿಗೇಡಿಗಳು ಕೆಲವರು ಬಂದು ಮಿಕ್ಸ್ ಮಾಡಿಕೊಂಡು ಕರ್ಗಿಲ್ ಹೊಡೆಯೋದು, ಲಾಂಡ್ ಆರ್ಡರ್ ಪ್ರಾಬ್ಲಮ್ ಕ್ರಿಯೇಟ್ ಮಾಡೋದವೆಲ್ಲ ಮಾಡ್ತಾರೆ. ಅದಕ್ಕೆಲ್ಲ ಭಾಳ ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳಿದ್ದೀವಿ. ಸೊ ನಮ್ಮದು ಯಾವಾಗಲೂ ಕೂಡ ಗಾಂಧಿ ತತ್ವ, ನಮ್ಮದು ಶಾಂತಿಯಿಂದ ನಮ್ಮ ಪ್ರತಿಭಟನೆಯನ್ನು ವ್ಯಕ್ತಪಡಿಸಿ ಈ ದೇಶಕ್ಕೆ ಒಂದು ದೊಡ್ಡ ಸಂದೇಶವನ್ನು ಕಳಿಸಬೇಕು ಅಂತ ಹೇಳಿ ನಾವು ತೀರ್ಮಾನವನ್ನು ಮಾಡಿದ್ವಿ. ದಳದವರು ಬಿಜೆಪಿಯವರು ಏನೇನು ಕಾಮೆಂಟ್ ಮಾಡ್ತಾ ಇದ್ರಲ್ಲ, ಅದಕ್ಕೆ ಉತ್ತರ ಟೀಕೆಗಳು ಸಾಯ್ತದೆ, ಕೆಲಸಗಳು ಉಳಿತದೆ. ಇದಕ್ಕೆ ಈ ಗೇಟೇ ಸಾಕ್ಷಿ. ಏನೇನು ಕಾರಜೋಳ ಏನ್ ಮಾತಾಡಿದ್ರು, ಅಶೋಕ್ ಏನ್ ಮಾತಾಡಿದ್ರು, ಬೊಮ್ಮಾಯಿ ಏನ್ ಮಾತಾಡಿದ್ರು, ವಿಜೇಂದ್ರ ಏನ್ ಮಾತಾಡಿದ್ರು, ಬೇರೆ ಬೇರೆ ಕುಮಾರಸ್ವಾಮಿ ಏನ್ ಮಾತಾಡಿದ್ರು ಎಲ್ಲ ನೀವೆಲ್ಲ ಗಮನಿಸಿದಿರಿ. ಆದ್ರೆ ಆ ಟೀಕೆಗಳೆಲ್ಲ ಸತ್ತೋಗ್ಬಿಡ್ತು, ನಮ್ಮ ಕೆಲಸ ಮಾತ್ರ ಉಳಿತು. ಇದನ್ನು ಹಿಂದೆನೂ ಹೇಳಿದ್ದೀನಿ, ಇವತ್ತು ಹೇಳ್ತೀನಿ, ನಾಳೆನೂ ಹೇಳ್ತೀನಿ. ಸಿಎಂ ವಿರುದ್ಧ ಗವರ್ನರ್ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟಿರುವುದರ ಬಗ್ಗೆ ಒಂದ್ ಕಡೆ ಟೆನ್ಷನ್ ಉಂಟಾಗಿರುವ ಹಿನ್ನೆಲೆಯಲ್ಲಿ ಈಗಾಗಲೇ ಎಐಸಿಸಿ ಅಧ್ಯಕ್ಷರಾಗಿರುವ ಮಲ್ಲಿಕಾರ್ಜುನ ಖರ್ಗೆ ಅವರ ಜೊತೆಗೆ ಡಿಕೆ ಶಿವಕುಮಾರ್ ಹಾಗೇನೆ ಪರಮೇಶ್ವರ್ ಚರ್ಚೆಯನ್ನ ಮಾಡಿದ್ದಾರೆ. ಕೇವಲ ಇದು ಆ ಚರ್ಚೆ ಮಾತ್ರ ಅಲ್ಲ, ಬಹಳ ಇಂಪಾರ್ಟೆಂಟ್. ಯಾಕಂದ್ರೆ ಮುಂದಿನ ಹೋರಾಟಗಳನ್ನ ಮಾಡಬೇಕಾಗುತ್ತೆ. ಸೊ ಈ ಹಿನ್ನೆಲೆಯಲ್ಲಿ ಯಾವ ರೀತಿಯ ಹೋರಾಟಗಳನ್ನ ನಡೆಸಬೇಕು ಅನ್ನೋದ್ರ ಬಗ್ಗೆ ಸಮಾಲೋಚನೆಯನ್ನ ಮಾಡಿದ್ದಾರೆ. ಕಾನೂನು ಚೌಕಟ್ಟಿನಲ್ಲಿ ಹೋರಾಟವನ್ನ ಮಾಡ್ತೇವೆ, ಸಿಎಂ ಪರ ಸಿಬಲ್ ಆಗಿರ್ಬೋದು, ಅಭಿಷೇಕ್ ಮನು ಸಿಂಘ್ವಿ ವಾದವನ್ನ ಮಾಡಲಿದ್ದಾರೆ ಅಂತ ಹೇಳಿ ಖರ್ಗೆ ಭೇಟಿ ಬಳಿಕ ಪರಮೇಶ್ವರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಯಾಕಂದ್ರೆ ನಾವು ಅನ್ಕೊಂಡಿದ್ವಿ ದ್ವೇಷದ ರಾಜಕಾರಣ ಮಾಡ್ಲಿಕ್ಕಿಲ್ಲ ಅಂತ ಹೇಳಿ, ಬಟ್ ಅವರೀಗ ಮಾಡ್ತಾ ಇರೋದೇ ದ್ವೇಷದ ರಾಜಕಾರಣ ಅಂತ ಹೇಳಿ ಪರಂ ಹೇಳಿಕೆಯನ್ನ ನೀಡಿದ್ದಾರೆ. ಇಲ್ಲಿಯವರೆಗೂ ನಾವು ಇವಕ್ಕೆಲ್ಲ ತಲೆ ಕೆಡಿಸ್ಕೊಳಕ್ ಹೋಗಿದ್ದಿಲ್ಲ. ದ್ವೇಷದ ರಾಜಕಾರಣ ಮಾಡೋದು ಬೇಡ ಅಂತ ನಮ್ಗೆ ಗೊತ್ತಿತ್ತು. ಕುಮಾರಸ್ವಾಮಿ ಅವ್ರ ಮೇಲೆ ಹಾಕಿರೋದು ಗೊತ್ತು, ಶಶಿಕಲಾ ಜೊಲ್ಲೆ ಮೇಲೆ ಹಾಕಿರೋದು ಗೊತ್ತು, ಜನಾರ್ದನ್ ರೆಡ್ಡಿ ಹಾಕಿರೋದು ಗೊತ್ತು, ನಿರಾಣಿ ಮೇಲೆ ಹಾಕಿರೋದು ಗೊತ್ತು. ಆದರೆ ನಾವು ದ್ವೇಷದ ರಾಜಕಾರಣ ಮಾಡೋದು ಬೇಡ ಅಂತ ಅದನ್ನ ಲೆಟ್ ಇಟ್ ಟೇಕ್ ಇಟ್ಸ್ ಓನ್ ಕೋರ್ಸ್ ಆಫ್ ಆಕ್ಷನ್ ಅಂತ ನಾವು ಬಿಟ್ಟಿದ್ದು. ಈಗ ನಾವು ಖಂಡಿತವಾಗಿ ಅದನ್ನೆಲ್ಲವನ್ನು ಕೂಡ ನಾವು ಕೂಡ ಯಾವ ರೀತಿ ಕಾನೂನಿನ ಚೌಕಟ್ಟಿನಲ್ಲಿ ಏನು ಮಾಡಬೇಕು ಅಂತ ನಾವು ಮಾಡ್ತೇವೆ. ಯಾಕಂದ್ರೆ ಅವರಿಗೊಂದು ಲಾ, ನಮಗೊಂದು ಲಾ ಇಲ್ಲ. ಗವರ್ನರ್ ಅವರು ಒಂದು ಯೋಚನೆ ಮಾಡಬೇಕಾಗಿತ್ತು. ನೀವು ಕುಮಾರಸ್ವಾಮಿ ಅವರಿಗೆ, ನಿರಾಣಿ ಅವರಿಗೆ, ಜನಾರ್ದನ್ ರೆಡ್ಡಿ ಅವರಿಗೆ ಒಂದು ಕಾನೂನು ಮಾಡಿ, ಸಿದ್ದರಾಮಯ್ಯನವರಿಗೆ ಒಂದು ಕಾನೂನು ಮಾಡೋಕ್ಕಾಗತ್ತಾ? ಎಲ್ಲ ಒಂದೇ ತಕಡಿನಲ್ಲಿ ತೂಗಬೇಕು. ಮಾಡಲಿ, ಅವರು ಹೋರಾಟ ಮಾಡಬೇಕು, ಅದು ಅವ್ರ ಹಕ್ಕು ಮಾಡಲಿ. ನಾವು ನಮ್ಮ ಹಕ್ಕನ್ನು ನಾವು ಮಾಡ್ತೀವಿ. ನಾವು ರಾಜೀನಾಮೆ ಕೊಡೋದಿಲ್ಲ, ನಾವು ಕಾನೂನು ಹೋರಾಟ ಮಾಡ್ತೀವಿ. ಕಾನೂನಿನ ಪ್ರೊವಿಷನ್ಸ್ ಏನಿದಾವೆ ಅವೆಲ್ಲ ನಮ್ಮ ಕಡೆ ಇದ್ದಾವೆ ಅಂತ ನಾವು ಹೋರಾಟ ಮಾಡ್ತೀವಿ. ಇದನ್ನು ಎಲ್ಲಿಗೆ ತಗೊಂಡು ಹೋಗಬೇಕು ಅನ್ನೋದ್ರ ಬಗ್ಗೆ ಅವರು ಹೈಕಮಾಂಡ್ನಲ್ಲಿ ಚರ್ಚೆ ಮಾಡ್ತಾರೆ. ಗವರ್ನರ್ ಆಫೀಸ್ಗಳನ್ನು ಮಿಸ್ಯೂಸ್ ಮಾಡಿಕೊಂಡು ಅಸ್ಥಿರ ಮಾಡೋದಕ್ಕೆ ಅಲ್ಲಿ ಕೂಡ ಪ್ರಯತ್ನ ಮಾಡಿದ್ದಾರೆ. ಈಗ ನಮಗೂ ಅದೇ ಮಾಡಿದ್ದಾರೆ. ಆದ್ರಿಂದ ಕಾಮನ್ ಫ್ಯಾಕ್ಟರ್ ಇದೆಯಲ್ಲ ನಮಗೆಲ್ಲ, ಅದನ್ನು ಹೈಕಮಾಂಡ್ನವರು ಏನು ತೀರ್ಮಾನ ತಗೊಳ್ತಾರೋ ನೋಡ್ಬೇಕು. ಬರ್ತಾರೆ ನಮ್ಮ ಅಭಿಷೇಕ್ ಸಿಂಘ್ವಿ, ಕಪಿಲ್ ಸಿಬ್ಬಲ್ಲು ಅವ್ರನ್ನೆಲ್ಲ ನಮ್ಮ ಪಕ್ಷದ ಅಡ್ವೊಕೇಟ್ಗಳು ಕೂಡ ಅವರು. ಹಾಗಾಗಿ ಬರ್ತಾರೆ. ಇಫ್ ನೀಡ್ ಬಿ ಸೀನಿಯರ್ ಕೌನ್ಸಿಲ್ಸ್ ಅಗತ್ಯ ಇದ್ರೆ ಅದು ಅವರು ಬರ್ತಾರೆ. ಇಲ್ಲ ಬೇಡ, ಅವ್ರು ಬೇಡ, ಇನ್ಯಾರನ್ನೋ ತಗೋಬೇಕಂದ್ರೆ ಅವ್ರನ್ನೂ ಕೂಡ ನಾವು ಹೈರ್ ಮಾಡ್ತೇವೆ. ಸೀನಿಯರ್ ಕೌನ್ಸಿಲ್ಸ್ ಬೇಕು ಅಂತಂದ್ರೆ
ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.